ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ಒಂದು ಮೂಲಂಗಿ ಹುಳಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬೇಗ ಮಾಡ್ಬೋದು, ಸಿಂಪಲ್ಲು ಇದು ಮಾಡೋದು. ನನ್ನ ಚಾನಲಲ್ಲಿ ಆ್ಯಕ್ಚುಲಿ ನಾನು ಹುರಿದು ರುಬ್ಬಿ ಹುಳಿ ಮಾಡೋದನ್ನು ಒಂದೆರಡು ವಿಧ ತೋರಿಸ್ಕೊಟ್ಟಿದ್ದೀನಿ. ಆದರೆ ಇದು ಇನ್ನೊಂದು ಥರ ನಾವು ಮಾಡೋದು. ಇದು ಹೆಚ್ಚು ಕಮ್ಮಿ ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡೋ ರೆಸಿಪಿ ಇದು. ಸೊ ಇವತ್ತು ನಾನು ಮೂಲಂಗಿ ಉಪಯೋಗಿಸಿ ಆ ಹುಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಮೂಲಂಗಿನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಈ ಥರ ಬಿಲ್ಲೆ ಥರ ತೆಳುಗೆ ಹೆಚ್ಚಿಟ್ಕೋತಾ ಇದ್ದೀನಿ ದುಂಡಕ್ಕೆ. ನಾನು ಹೇಳ್ದಂಗೆ ಈ ಹುಳಿಗೆ ನಾವು ತಿರುವಿ ಮತ್ತು ಏನು ಮಾಡೋದೇನಿಲ್ಲ, ಪುಡಿ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಮನೆಗಳಲ್ಲಿ, ಅದನ್ನು ಹಾಕಿ ಮಾಡೋದು. ಇದಕ್ಕೆ ಪ್ರಿಪ್ರೇಷನ್ ಅಂದರೆ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡು ನೆನೆಸಿಟ್ಕೊಳ್ಳೋಣ. ಆಮೇಲೆ ತೊಗರಿ ಬೇಳೆನ ಬೇಯಿಸಿಟ್ಕೊಂಡಿರಬೇಕು, ಹುಳಿಗೆ ಹಾಕೋ ಬೇಳೆನ ಬೇಯಿಸಿಟ್ಕೊಂಡಿರಬೇಕು. ಇದಿಷ್ಟು ರೆಡಿ ಮಾಡ್ಕೊಂಡಿರ್ತೀನಿ ನಾನು. ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಶುರುನಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಹುಳಿ ಆದಮೇಲೆ ಕೊನೆಗೆ ಬೇಕಾದ್ರೂ ಹಾಕ್ಬೋದು. ಬಟ್ ಇದು ಸುಲಭ ಮತ್ತು ಬೇಗ ಒಂದೇ ಸತಿ ಆಗುತ್ತೆ. ಅದರಿಂದ ಆ ಥರ ತೋರಿಸ್ತೀನಿ. ಯೂಶ್ವಲಿ ಮನೆಗಳಲ್ಲಿ ದಿನ ನಾವು ಹೆಂಗೆ ಮಾಡ್ತೀವೋ ಆ ಥರ ಇದು ಅಡುಗೆ ಪ್ರೊಸೀಜರು. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚಟ್ಗುಟ್ಲಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ. ಸೊ ಸಾಸಿವೆ ಹಿಂಗಿನ ಒಗ್ಗರಣೆ. ಹಿಂಗು ಕರ್ದಂಗಾಗಿ ಅದು ಒಳ್ಳೆ ಸುವಾಸನೆ ಬಂದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿ ಹೋಳು ಹಾಕೋತಾ ಇದ್ದೀನಿ. ಇದು ಬೇಯ್ಲಿ. ಇದು ಒಗ್ಗರಣೆನಲ್ಲಿ ಬೆಂದೆ ತರಕಾರಿ ರುಚಿ ಜಾಸ್ತಿ ಅಂತಾರೆ. ಸೊ ಈ ಥರ ಮಾಡ್ಕೋಬೋದು. ಇಲ್ಲ ಇನ್ನೊಂದು ಆಪ್ಷನ್ನು, ನೀವು ಬೇಳೆ ಜೊತೆನೇ ತರಕಾರಿ ಹಾಕಿ ಬೇಯಿಸ್ಕೋಬೋದು. ಆ ಥರನೂ ಒಂದೊಂದು ಸತಿ ಮಾಡ್ತೀವಿ ನಾವು. ಇವತ್ತು ತೋರ್ಸೋಕ್ಕೆ ನಾನು ಇಲ್ಲಿ ಒಗ್ಗರಣೆಲಿ ಹಾಕ್ಕೊಂಡಿದ್ದೀನಿ. ಇದು ಬೇಯ್ಲಿ, ಇದು ತರಕಾರಿ. ಹೀಗೆ ಒಗ್ಗರಣೆಲಿ ಒಂದು 2 ನಿಮಿಷ ಬಾಡಿಸ್ದಂಗೆ ಮಾಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಹೋಳನ್ನ. ಈ ಥರ ನೋಡಿ ಆಗಿದೆ. ಇವಾಗ ನೀವು ಸೌಟಲ್ಲಿ ಕಟ್ ಮಾಡಿದ್ರೆ ಸುಲಭ ಕಟ್ ಆಗುತ್ತೆ. ಅಲ್ಲಿ ತನಕ ಪೂರ್ತಿ ಬೆಂದ್ಬಿಟ್ಟಿರಬೇಕು ಈ ಸ್ಟೇಜಲ್ಲಿ ತರಕಾರಿ. ನಾನು ಚೆಕ್ ಮಾಡ್ತಾಯಿದ್ದೀನಿ ಆಗಿದೆಯೋ ಇಲ್ವೋ ಅಂತ. ನೋಡಿ ಆಗ್ತಾಯಿದೆ ಹೋಳು. ಇದಿಷ್ಟು ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ತೊಗರಿಬೇಳೆ, ಅದನ್ನು ಬೆರೆಸ್ತಾ ಇದ್ದೀನಿ ಇಲ್ಲಿ. ನೋಡಿ ಬೆಂದಿದ್ದ ಬೇಳೆ ಇದು ಹಾಕಿ ಸ್ವಲ್ಪ ಹೊತ್ತು ಕುದೀಲಿ. ಇದು ಹೋಳು ಬೇಳೆ ಎರಡು ಕುದ್ರೆ ಹೊಂದ್ಕೊಳ್ಳುತ್ತೆ ಒಂದ್ರೊಳಗೊಂದು. ಈ ಥರ ಹುಳಿ ಸ್ವಲ್ಪ ನಾವು ಕಮ್ಮಿ ಪ್ರಮಾಣದಲ್ಲಿ ಬೇಕಾದಾಗ, ಕಮ್ಮಿ ಜನ ಇದ್ದಾರೆ, ಕ್ವಾಂಟಿಟಿ ಕಮ್ಮಿ ಇದ್ದರೆ ಸಾಕು ಅಂದಾಗೆಲ್ಲ ಈ ಥರ ಹುಳಿ ಮಾಡ್ಕೋಬೋದು. ಇವಾಗ ಕುದಿ ಬಂದಿದೆ. ಮುಂದುವರಿಯೋಣ ರೆಸಿಪಿನಲ್ಲಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಕುದೀಲಿ. ಇವಾಗ ನಾನು ಆ್ಯಕ್ಚುಲಿ ಇವತ್ತು ಈ ರೆಸಿಪಿನ ನಾನು ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಸಾರಿನ ಪುಡಿ ಹಾಕ್ಬೋದು, ಇಲ್ಲಾಂದರೆ ಹುಳಿ ಪುಡಿ ಹಾಕ್ಬೋದು, ಎರಡೂ ಹಾಕ್ಕೋಬೋದು. ನಮ್ಮ ಮನೇಲಿ ಮೂಲಂಗಿ ಹುಳಿಗೆ ನಾವು ಮೆಣಸಿನ ಪುಡಿ ಹಾಕಿ ಮಾಡ್ತೀವಿ, ಚೆನ್ನಾಗಿರುತ್ತೆ. ನಾನು ನನ್ನ ಚಾನಲಲ್ಲಿ ಹುಳಿ ಪುಡಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಆ ಪುಡಿ ರೆಡಿ ಮಾಡಿ ಇಟ್ಕೊಂಡಾಗ ಅದನ್ನು ಬೇಕಾದ್ರೆ ಹಾಕ್ಕೋಬೋದು. ಸೊ ಇದು ಪುಡಿ ಹಾಕಿ ಕುದಿಬೇಕು. ಈಗ ನಾನು ಹಾಕಿರೋ ಮೆಣಸಿನ ಪುಡಿ ಹಸಿ ವಾಸನೆ ಇರುತ್ತಲ್ವ, ಸ್ವಲ್ಪ ಘಾಟು, ಹಸಿ ವಾಸನೆ ಎಲ್ಲ ಘಾಟ್ ಅದು ಆ್ಯಕ್ಚುಲಿ, ಅದೆಲ್ಲ ಕಮ್ಮಿ ಆಗೋ ತನಕ ಕುದೀಲಿ. ನಾನು ಹೇಳ್ದಂಗೆ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ರೆಸಿಪಿಗಳು. ನಾವು ತಕ್ಷಣದಲ್ಲಿ ನಮ್ಮ ಮನೆಗಳಲ್ಲಿ ಅಡುಗೆ ಆಗಬೇಕು, ಬೇಗ ಟೈಮ್ ಇಲ್ಲ ಅಂದಾಗೆಲ್ಲ ಈ ಥರ ಮಾಡ್ಕೋತೀವಿ. ಇದು ಮೆಣಸಿನ ಪುಡಿ ಕುದ್ದ ಮೇಲೆ ಹುಣಸೆ ಹಣ್ಣು ಹಿಂಡಿ ಹಾಕ್ತಾಯಿದ್ದೀನಿ ಇಲ್ಲಿ. ಇದೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಕ್ವಾಂಟಿಟಿಗಳು. ಹುಳಿ, ಉಪ್ಪು, ಖಾರ ಎಲ್ಲ ನಿಮ್ಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ. ಸೊ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಇವಾಗ ಹಿಂಡ್ಕೋತಾ ಇದ್ದೀನಿ. ಇದು ಕುದೀಲಿ. ಹುಣಸೆ ಹುಳಿ ಹಿಂಡಿ ಅದು ಸ್ವಲ್ಪ 1-2 ನಿಮಿಷ ಕುದ್ದ ಮೇಲೆ ಉಪ್ಪು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಹಾಕಿದ್ದೀನಿ ನಾನು. ಇದಾದಮೇಲೆ ನೆಕ್ಸ್ಟು ನಾವು ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ಇಲ್ಲಿ ಆಪ್ಷನಲ್ಲು, ನಿಮ್ಗೆ ಅಭ್ಯಾಸ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಬೆಲ್ಲನ. ಇದು ಹಾಕಿ ಈ ಥರ ಹುಳಿನಲ್ಲಿ ಸಣ್ಣ ಉರಿನಲ್ಲಿ ಸ್ವಲ್ಪ ಚೆನ್ನಾಗಿ ಕುದ್ರೆ ಒಳ್ಳೆ ರುಚಿ ಬರುತ್ತೆ. ಸೊ ಚೆನ್ನಾಗಿ ಕುದೀಲಿ. ಇದಿಷ್ಟು ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು 5-7 ನಿಮಿಷ ನೀವು ಕುದಿಸಿ, ಕಡೆಯದಾಗಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಒಳ್ಳೆ ಕೊನೆಗೆ ಫ್ರೆಶ್ ಟೇಸ್ಟ್ ಇರುತ್ತೆ ಕರ್ಬೇವಿನ ಸೊಪ್ಪಿಂದು. ಇಷ್ಟಾದರೆ ನೋಡಿ ನಮ್ಮ ಹುಳಿ ರೆಡಿ ಆಯಿತು. ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ, ಕಾಯಿ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ, ಕಾಯಿ ತುರಿನ. ಇಷ್ಟಾದರೆ ನೋಡಿ ನಮ್ಮ ತಕ್ಷಣ ಹುಳಿ ಸುಲಭವಾಗಿ ಮಾಡ್ಬೋದಾದ ಪುಡಿ ಹಾಕಿದ ಹುಳಿ ರೆಡಿ ಆಗಿದೆ ಇಲ್ಲಿ. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ. ನಿಮ್ಮ ಮನೆಗಳಲ್ಲಿ ಐ ಆಮ್ ಶ್ಯೂರ್ ಎಲ್ಲರ ಮೇಲೂ ಈ ಹುಳಿ ಥರ ನಾವು ಮಾಡ್ತೀರಾ. ನೀವು ಹೇಗೆ ಮಾಡ್ತೀರಾ, ಏನಾದ್ರು ಚೇಂಜಸ್ ಇದೆಯಾ ದಯವಿಟ್ಟು ತಿಳಿಸಿ. ಇದನ್ನು ಬಿಸಿಯಾಗಿ ಅನ್ನ, ಸ್ವಲ್ಪ ಉಪ್ಪಿನಕಾಯಿ ಮತ್ತು ಹುಳಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ.
ಈ ವಿಡಿಯೋನ ಮುಗ್ಸೋಕ್ಕೆ ಮುಂಚೆ ಒಂದು ಸಣ್ಣ ಮನವಿ, ವಿಡಿಯೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೇನಾದ್ರು ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ತಿಳಿಸಿ. ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಬಹಳ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.